ನಮಸ್ಕಾರ. ಇವತ್ತು ನಾವು ಮಂತ್ರಾಲಯ ಅಂದರೆ ನಾವು ಬೆಂಗಳೂರಲ್ಲಿ ಚಿಕ್ಕ ಮಂತ್ರಾಲಯ ಅಂತ ಅಂದ್ಕೊಂಡಿದ್ದಾರೆ, ಇದೆಲ್ಲರೂ ಹೇಳ್ತಾರೆ. ಅಲ್ಲಿ ಬಂದಿದ್ದೀವಿ. ಅಂದರೆ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ತುಂಬ ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದೇನೋ ಮನಸ್ಸಲ್ಲಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಅದು ಏನು ಇವತ್ತು ಕೂಡಿ ಬಂತು. ನಮ್ಮ ನೇಬರು, ನನ್ನ ಫ್ರೆಂಡು ಇವರು, ಅವ್ರು ಹೇಳಿದರು, ವಿದ್ಯಾ ಇವತ್ತಲ್ಲಿ ರಾಯರ ಮಠಕ್ಕೆ ಹೋಗಿ ಬರೋಣ ಬನ್ನಿ ಅಂತ. ನನಗೆಷ್ಟು ಖುಷಿ ಆಯಿತು. ನಿನ್ನೆ ಅವ್ರು ಹೇಳಿದಾಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇಲ್ಲಿ ಬಂದು ರಾಯರ ದರ್ಶನ ಆಯಿತು, ತುಂಬಾ ಖುಷಿ ಆಯಿತು. ರಾಯರ ಅನುಗ್ರಹದಿಂದ ನಾನು ಕೂಡ ಆರಾಮಾಗಿದ್ದು. ಹೇಳೋಕ್ಕೆ ತುಂಬ ನನ್ನ ಮಾತುಗಳೇ ಬರ್ತಿಲ್ಲ, ಇಷ್ಟು ಓಡಾಡೋಷ್ಟು. ನಾನು ಒಂದು ತಿಂಗಳ ಮನೆಯಲ್ಲೇ ನಾನು ಬೆಡ್ ರೆಸ್ಟಲ್ಲೇ ಇದ್ದೆ. ಸೊ ಸುಧಾರಿಸ್ಕೊಳ್ಳೋಕೆ ಮತ್ತು ಒಂದು ತಿಂಗಳ ಬೇಕಾಯಿತು. ಇವತ್ತು ಇಲ್ಲಿವರೆಗೂ ಬರ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಇವ್ರು ನನ್ನ ಫ್ರೆಂಡೇ ಸಾಕ್ಷಿ, ನನಗೆ ಅವರೇ ಎಲ್ಲ ನಿಂತು ಮಾಡಿದ್ದಾರೆ. ಹಾಸ್ಪಿಟ್ಲಲ್ಲಾಗಲಿ ಮನೆಯಲ್ಲಾಗಲಿ ತುಂಬ ಕೇರ್ ತೊಗೊಂಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಯೂಟ್ಯೂಬನ್ನು ರಾಘವೇಂದ್ರ ಸ್ವಾಮಿ ಮೂಲಕ ಮಾಡಲಿ ಪಾಪ, ಅದಕ್ಕೋಸ್ಕರ ನಮ್ಮ ಆರೈಕೆ. ನಿಜ ಅದು ತುಂಬ ಥ್ಯಾಂಕ್ಸ್ ಹೇಮ ಅವರೇ. ನಿಮ್ಮಿಂದ ನನಗೆ ತುಂಬ ಒಳ್ಳೆಯದಾಯಿತು, ರಾಯರ ಅನುಗ್ರಹ ಆಯಿತು. ಇವತ್ತು ನಿಮ್ಮಿಂದ ನಾನು ಇಲ್ಲಿ ರಾಯರ ದರ್ಶನಕ್ಕೆ ಬರೋ ಹಾಗಾಯಿತು. ತುಂಬಾ ಖುಷಿ ಆಯಿತು. ನೀವು ಕೂಡ ಇಲ್ಲಿ ಬನ್ನಿ ಅಂತ ನಾನು ಹೇಳ್ತೀನಿ. ಲೊಕೇಶನ್ ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ. ಬನ್ನಿ, ಯಾರಿಗೆ ಅನುಕೂಲ ಆಗುತ್ತೆ ಅವ್ರು ಬನ್ನಿ. ನೆಲಮಂಗಲ ರೋಡ್ದಿಂದನೂ ಬರ್ಬೋದು, ಈ ಕಡೆ ಚಿಕ್ಕಬಿದ್ರಕಲ್ಲಿ ಯಾರಿದ್ದೀರಾ ಅಲ್ಲಿಂದನೂ ಬರ್ಬೋದು. ಸೊ ತುಂಬ ಚೆನ್ನಾಗಿದೆ ಚಿಕ್ಕ ಮಂತ್ರಾಲಯ. ಅಂದರೆ ಅದು ಒಳಗಡೆ ಹೋದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ ಅಂತಲೇ ಅನ್ನಿಸ್ತಾ ಇದೆ. ಮಿನಿ ಮಂತ್ರಾಲಯ ಅದೇ ಚಿಕ್ಕ ಮಂತ್ರಾಲಯ, ಮಿನಿ ಮಂತ್ರಾಲಯ ಎಲ್ಲ ಒಂದೇ ಹೇಳೋದು ಹಾಗಾಗುತ್ತೆ. ತುಂಬಾ ಖುಷಿಯಾಗುತ್ತೆ. ರಾಯರ ದರ್ಶನ ಯಾರಿಗೆ ಖುಷಿ ಆಗಲ್ಲ ಹೇಳಿ? ಓಕೆ, ಬನ್ನಿ ಒಳಗಡೆ ಹೋಗಿದ್ದ ರಾಯರ ದರ್ಶನ ಮಾಡ್ಕೊಳ್ಳೋಣ. ಪಾದಯಾತ್ರೆ ಸ್ಟಾಪ್ ಮಾಡಿದ್ದಾರೆ. ನಿಮ್ಮನ್ನು ನೋಯಿಸಿದವರಿಗೆ ಧನ್ಯವಾದ ಹೇಳಿ, ಏಕೆಂದರೆ ಅವರು ನಿಮ್ಮನ್ನು ಬಲಿಷ್ಠರನ್ನಾಗಿಸ್ತಾರೆ. ಕರೆಕ್ಟ್ ಅಲ್ಲ? ಇಲ್ಲಿ ಬಂದರೆ ಜಾತ್ರೆ ಥರನೇ ಇದೆ. ನಾವು ಮಂತ್ರಾಲಯಕ್ಕೆ ಬಂದಾಗ ಸಂತೆ, ನಿಮ್ಮ ತರಕಾರಿ ಸಿಗುತ್ತೆ, ಹೂವು ಸಿಗುತ್ತೆ, ಮಿರ್ಚಿನೂ ತಿನ್ಬೋದು. ಹಾಂ, ಮೈಸೂರು ಪಾಕ್ ಮಾಡ್ತಿದ್ದಾರೆ ನೋಡಿ. ನಮಗೆ ಬಿಸಿ ಮೈಸೂರು ಪಾಕ್ ಕೂಡ ಸಿಗ್ತದೆ ಇಲ್ಲಿ.